ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ, ಹಾಗಾಗಿ ನಾವು ಬೆಳಗಾಂಗೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು. ಅದಕ್ಕೆ ನಾನು, ನಮ್ಮ ಯಜಮಾನ್ರು, ಪಾಪೆ, ಆಮೇಲೆ ನನ್ನ ಸಣ್ಣ ಮಗಳು ಕುಡ್ಕೊಂಡು ಇವತ್ತು ಬೆಳಗಾಂಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಮಾತಾಡ್ತಾರೆ ನೋಡ್ರಿ. ಹಲೋ ಫ್ರೆಂಡ್ಸ್, ಸುಜಾತ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾಳೆ. ನಿಮ್ಗೆ ಗೊತ್ತು, ಆಕಿ ಕಾಲೇಜ್ ಲೆಕ್ಚರ್ ಅಂತೇಳಿ. ಹಾಗೆ ಇವತ್ತು ನಮ್ಗೆ ಬೆಳಿಗ್ಗೆಯಿಂದ ನಿಮ್ಗೆ ಗೊತ್ತು, ಸಂಡೇ ಎಲ್ಲ ನಿದ್ದೆ ಪದ್ಯ ಎಲ್ಲ ಒಳಗಿರ್ತಾರೆ. 11 ಗಂಟೆವರೆಗೂ ನಿದ್ದೆ ಮಾಡಿದ್ವಿ. ಈಗ ಎದ್ವಿ ಎದ್ದ ತಕ್ಷಣ ಇವಳು ಕಾಟಕ್ಕೆ ಈಗ ಬೆಳಗ್ಗೆ ಹೋಗ್ತಾ ಇದೀವಿ. ಅದೇ ಎಷ್ಟು ಖರ್ಚಾಗುತ್ತೋ ನಿಮಗೆ ಗೊತ್ತು, ಅದು ಇವರಿಗೆ ಗೊತ್ತು. We have to expect the unexpected. ಏನೇನಾಗುತ್ತೋ ಆಲ್ ಈಸ್ ವೆಲ್. ಇಲ್ಲಿದೆ ನೋಡ್ರಿ ನಮ್ ಚೋಟು. ಹಾಯ್ ಹೇಳು. ಓಕೆ ಫ್ರೆಂಡ್ಸ್, ಅಲ್ಲಿ ಶಾಪಿಂಗ್ ಹೋದಾದ್ಮೇಲೆ ಯಾವ ರೀತಿ ಯಾವ ಅಂಗಡಿಗೆ ನಾವು ಶಾಪಿಂಗ್ ಹೋಗ್ತೀವಿ ಏನು ಅಂತ ಹೇಳಿ ನಾನು ಡೀಟೇಲ್ನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಓಕೆ, ಬಾಯ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಮ್ಮ ಮನೆಯವರು ಹಂಗೆ ಕಾಮಿಡಿ ಮಾಡ್ತಾ ಹೋಗ್ತಾ ಇದ್ವಿ. ಆವಾಗ ನಾನು ಕಾರ್ ಡ್ರೈವಿಂಗ್ ಮಾಡ್ತೀನಿ ಕೊಡ್ರಿ ಅಂತ ಕೇಳಿದೆ. ಸರಿ ಅಂತ ಕೊಟ್ಟರು. ನಮ್ಮ ಮನೆಯವರು ಪಕ್ಕಕ್ಕೆ ಕುಂತ್ಕೊಂಡು ಗೈಡ್ ಮಾಡ್ತಾಯಿದ್ರು. ಹಾಗೆ ಕಾರ್ ಓಡಿಸ್ತಾ ಇದ್ದೆ. ಒಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಯಾರೂ ಕಾರನ್ನು ಓಡಿಸ್ಬೇಡಿ. ನಂದು DL ಆಗಿದೆ, ಹಾಗಾಗಿ ನಾನು ಓಡಿಸ್ತಾ ಇದ್ದೆ. ಅಂದರೆ ನಮಗೆ ಲೇಡೀಸ್ಗೆ ಸ್ವಲ್ಪ ಕ್ಲಚ್ಚು, ಬ್ರೇಕು, ಗೇರು ಐಡಿಯಾ ಇರಲ್ಲ. ಆದರೂ ನಾನು ಪ್ರಯತ್ನಪಟ್ಟು DL ಕ್ಲಾಸಿಗೆ ಹಚ್ಚಿ ಕಲಿತು ಓಡಿಸ್ತಾ ಇದ್ದೀನಿ. ಯಾಕಂದರೆ ಅವರು ಹೇಳೋದು ಕರೆಕ್ಟು. ನಮ್ಮ ಮನೆಯವ್ರು ಅಂದರೆ ಸ್ವಲ್ಪ ತಪ್ಪಿದ್ರೆ ಬೈತಾರೆ. ಯಾಕಂದರೆ ಒಂದೊಂದು ಸೆಕೆಂಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ, ನಾನು ಎಷ್ಟು ಸೀರಿಯಸ್ ಆಗಿ ಗಾಡಿನ ಹೊಡಿತಿದ್ದೀನಿ. ಅಂದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಫ್ರೀಯಾಗಿ ಓಡಿಸು, ಫ್ರೀಯಾಗಿರು ಅಂತೇಳಿ. ಆದರೂ ಹೈವೇ ಎಲ್ಲ, ಹಂಗಾಗಿ ಸ್ವಲ್ಪ ಸೀರಿಯಸ್ ಆಗಿ ಓಡಿಸ್ತಿದ್ದೀನಿ. ನೋಡಿರಿ ಹೆಂಗೆ ಅನಿಸುತ್ತೆ. ನೀವು ಕೂಡ ಯಾರಾದರೂ ಓಡಿಸ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ಡ್ರೈವಿಂಗ್ ಕ್ಲಾಸಿಗೆ ಹಚ್ಚಿ ಕಲಿತು ಓಡಿಸೋದಕ್ಕೆ ಪ್ರಯತ್ನ ಪಡ್ರಿ. ಯಾಕಂದರೆ ಈಗ ಹೆಣ್ಮಕ್ಳು ಕೂಡ ಎಲ್ಲ ಕಲಿತಾ ಇದ್ದಾರೆ, ಯಾವುದ್ರಲ್ಲೂ ಹಿಂದಿಲ್ಲ. ನೀವು ಕೂಡ ಪ್ರಯತ್ನ ಪಡ್ರಿ, ನಿಮ್ಮ ಕಾಮೆಂಟನ್ನು ಹೇಳ್ರಿ ಅಂತ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ನಿನ್ನೆ ಶಾಪಿಂಗ್ ಹೋಗಿದ್ವಿ. ಈ ಒಂದು ವಿಡಿಯೋನ ನಿನ್ನೆನೇ ನಾನು ಅಪ್ಲೋಡ್ ಮಾಡಬೇಕಿತ್ತು. ಅದೇ ಬೆಳಗಾಮಿಂದ ಲೇಟಾಗಿ ಬಂದಿರೋದ್ರಿಂದ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಿನ್ನೆ ನಾವು ಹೋಗಿರೋ ಎಲ್ಲಿ ಶಾಪಿಂಗ್ ಹೋಗಿದ್ವಿ, ಏನು ಪರ್ಚೇಸ್ ಮಾಡಿದ್ವಿ, ಯಾವ ರೀತಿ ಅನಿಸ್ತು ಅನ್ನೋದನ್ನು ಇದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಬೆಳಗಾವಿಯಲ್ಲಿ ನಿಮಗೆಲ್ಲ, ಅಂದರೆ ಬೆಳಗಾಮಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿರುತ್ತೆ. ಏನಂದರೆ ಶಾಪೂರ್ ಏರಿಯಾದಲ್ಲಿ ವೆರೈಟಿ ಮತ್ತು ಒಂದು ಹೋಲ್ಸೇಲ್ ದರದಲ್ಲಿ ಎಲ್ಲ ಮೆಟೀರಿಯಲ್ಸ್ ಸಿಗ್ತವೆ ಅಂತ ಹೇಳಿ ಅಲ್ಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಮತ್ತು ನಾವು ಹೋಗಿದ್ವಿ. ಅಲ್ಲಿ ಹೋದಾದ್ಮೇಲೆ ಆ್ಯಕ್ಚುಲಿ ಅಲ್ಲಿ ಅವರು, ನಮ್ಮ ಫ್ರೆಂಡ್ ಹೋಗೋ ಒಂದು ಹೋಲ್ಸೇಲ್ ಅಂಗಡಿ ಏನಿರಲಿಲ್ಲ ಅಂತಂದರೆ ಓಪನ್ ಇರಲಿಲ್ಲ. ಹಾಗಾಗಿ ನಾವು ಹಾಗೆ ಒಂದು ಶಾಪೂರ್ ಏರಿಯಾವನ್ನ ತಿರುಗ್ತಾ, ಅಂದರೆ ಯಾವುದು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಒಂದೆರಡು ಅಂಗಡಿಗಳಿಗೆ ಹೋಗಿ ನೋಡಿದ್ವಿ. ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಆದರೆ ನಮಗೆ ಇಷ್ಟ ಅನಿಸಿರೋದು ಅಂತಂದರೆ ಒಂದು ಸಾಡಿ ಇಷ್ಟ ಆಯಿತು, ಪರ್ಚೇಸ್ ಮಾಡಿದ್ದೆ. ಆಮೇಲೆ ಒಂದು ಇದು ಬೇಕಾಗಿತ್ತು, ರೈನ್ಕೋಟ್ ಕೂಡ ಬೇಕಾಗಿತ್ತು. ಹಾಗೆ ನೋಡಿಕೊಂಡು ಪರ್ಚೇಸ್ ಮಾಡಿದ್ವಿ. ಆ ಸಾರಿನ ಅದು ಹೆಂಗಿದೆ, ಯಾವ ರೀತಿ ಅನಿಸುತ್ತೆ ಅಂಥೇಳಿ ನೀವು ಶೇರ್ ಮಾಡಿ. ಈಗ ಸಾರಿ ತೋರಿಸ್ತೀನಿ ನೋಡ್ರಿ. ಇದು ಏನಂತ ಹೇಳಿದ್ರೆ, ನಾನು ನಿನ್ನೆ ಪರ್ಚೇಸ್ ಮಾಡಿರೋ ಸಾಡಿ. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಬಾರ್ಡ್ರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಮುಂಚೆ ಎಲ್ಲ ಇಷ್ಟಿಷ್ಟೇ ಬರ್ತಿತ್ತು, ಬಟ್ ಇದು ಒಂದು ಎಡಿಷ್ನಲ್ಲು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ವಿಶೇಷ ಮೇಲ್ಗಡೆ ಸಣ್ಣದ ಬಾರ್ಡರು, ಆಮೇಲೆ ಕೆಳಗಡೆ ದೊಡ್ಡ ಬಾರ್ಡರ್, ಈ ಥರ ಬರ್ತವೆ ಸಾರಿಗಳು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಏನಂತ ಹೇಳಿದ್ರೆ ಎರಡೂ ಸೈಡು ಬಾರ್ಡ್ರು ಸಿಮಿಲರ್ ಇದೆ, ಸೇಮ್ ಇದೆ. ಈ ಥರ ಮೇಲ್ಗಡೆನೂ ದೊಡ್ಡ ಬರುತ್ತೆ ಮತ್ತು ಕೆಳಗಡೆನೂ ದೊಡ್ಡ ಬರುತ್ತೆ. ಹಂಗಾಗಿ ಇದು ಇಷ್ಟ ಆಯಿತು. ಮತ್ತು ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿತ್ತು. ಅಂದರೆ ಈ ಕಡೆ ಪಿಂಕೂ ಅಲ್ಲ ಮತ್ತು ಪೀಚ್ ಅಲ್ಲ, ಮಿಡಲ್ ಸ್ವಲ್ಪ ಕನಕಾಂಬರ ಆ ಥರ ಡಿಫ್ರೆಂಟ್ ಕಲರ್ ಅನ್ನಿಸ್ತು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಈ ಕಡೆ ಬಂದುಬಿಟ್ಟು ಇದ್ರದ್ದು
ಪಲ್ಲು ಬರುತ್ತೆ. ಅಂದ್ರೆ ಜಸ್ಟ್ ಸ್ವಲ್ಪ ಇದಿದೆ, ಗ್ರ್ಯಾಂಡ್ ಆಗಿದೆ. ಈ ತರ ಅಂತೂ ಈಗೆಲ್ಲ ಸಾರಿಗಳಿಗೆ ಬರ್ತಾ ಇದೆ. ಗೊಂಡೆ ತರ ಸಿಂಪಲ್ ಆಗಿ ಮಾಡಿರ್ತಾರೆ, ಆ ತರ ಇತ್ತು. ಮತ್ತೆ ಬ್ಲೌಸ್ ಬಂದ್ಬಿಟ್ಟು ಆಕ್ಚುಲಿ ನಂಗೆ ಕಾಂಟ್ರಾಸ್ಟ್ ಬೇಕಾಗಿತ್ತು, ಬಟ್ ಅಲ್ಲಿ ಕಾಂಟ್ರಾಸ್ಟ್ ಇರೋ ಅಷ್ಟು ಇಷ್ಟ ಆಗಲಿಲ್ಲ. ರನ್ನಿಂಗ್ ಇರೋದೇ ಇದೆ, ಈ ತರ ಬರುತ್ತಲ್ಲ ಹಿಂಗೆ. ಏನಿದೆ ಅಂದ್ರೆ ಇದರದ್ದು ಬ್ಲೌಸ್ ಇದೆ. ಆದ್ರೂ ಕೂಡ ಒಟ್ಟು ಸಾರಿ ಒಂಥರ ಏನೋ ಡಿಫ್ರೆಂಟ್ ಅನಿಸ್ತು, ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇನ್ನೊಂದು ಪರ್ಚೇಸ್ ಮಾಡಿರೋದು ಅಂತ ಹೇಳಿದ್ರೆ ಇದು ರೈನ್ ಕೋಟ್, ಅಂದ್ರೆ ನಮ್ದು ಲೇಡೀಸ್ ಹಾಕೊಳ್ಳೋ ರೈನ್ ಕೋಟು ನಮ್ಮ ಸಿಸ್ಟರ್ ಬೇಕಿತ್ತು. ಚೆನ್ನಾಗಿ ಅನಿಸ್ತು, ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಅನಿಸ್ತು. ಕಲರ್ ಕೂಡ ಇದು ಡಿಫ್ರೆಂಟ್ ಆಗಿ, ಅದನ್ನ ತಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಕ್ಯಾಪ್ ಬರುತ್ತೆ, ನಂತರ ಇಲ್ಲಿ ಮುಂದ್ಗಡೆ ಇದೆ ನೋಡ್ರಿ, ಈ ತರ ಸ್ಲೀವ್ ಬರುತ್ತೆ. ಅಂದ್ರೆ ಇಲ್ಲಿ ಟೈಟ್ ಆಗಿ ಕುತ್ಕೊಳ್ಳುತ್ತೆ, ಮೇಲ್ಗಡೆ ಬರಲ್ಲ. ಅಂದ್ರೆ ಗಾಳಿ ಇದ್ದಾಗ, ಗಾಡಿ ಎಲ್ಲ ರೈಡ್ ಮಾಡ್ಬೇಕಾದಾಗ ಇದು ಕಂಫರ್ಟೇಬಲ್ ಆಗಿರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಬೆಲ್ಟ್ ಇದೆ, ನೀವು ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ, ಅದು ನಮಗೆ ಬಿಟ್ಟಿರೋದು. ಆಮೇಲೆ ನನ್ಗೆ ಖುಷಿಯಾಗಿರೋದಂದ್ರೆ ಇಲ್ಲಿ ಜೇಬ್ ಇದೆ, ಇಲ್ಲಿ ಈ ತರ 2 ಸೈಡ್ ಇದೆ. ಅಂದ್ರೆ ಹಿಂಗೆ ಪಾಕೆಟ್, ಹಿಂಗೆ ನಾವು ದುಡ್ಡು ಅಥವಾ ಮೊಬೈಲ್ ಏನಾನ ಇದ್ರೆ ಹಿಂಗೆ ಹಾಕೊಂಡು ಜಸ್ಟ್ ಇದಿಷ್ಟು ಕ್ಲೋಸ್ ಮಾಡಿದ್ರೆ ಸೇಫ್ ಆಗಿರುತ್ತೆ. ಆಮೇಲೆ ಇಲ್ಲಿವರೆಗೆ ಮಾತ್ರ ಜಿಪ್ ಬರುತ್ತೆ, ಇದು ಒಳಗಡೆ ಒಂದ್ ಸೈಡ್, ಮತ್ತೆ ಬಟನ್ ಮೇಲ್ಗಡೆ ಇಲ್ಲಿಗೆ ಕಟ್ ಬರುತ್ತೆ. ಇಲ್ಲಿ ನೋಡ್ರಿ, ಅಂದ್ರೆ ಲೇಡೀಸ್ಗೆ ಸಾರಿ ಎಲ್ಲ ವೇರ್ ಮಾಡಿದಾಗ ಗಾಡಿ ಮೇಲೆ ಕುಂತಾಗ ನೀಟಾಗಿ ಕಂಫರ್ಟೇಬಲ್ ಆಗಿ ಕೂತು ಹಾಕೊಂಡು ಇದನ್ನ ಕೂತ್ಕೋಬಹುದು. ಮತ್ತೆ ಒಳಗಡೆ ಇದೆ ಅಲ್ಲ, ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಇದು ಇಷ್ಟ ಆಯ್ತು, ಹಂಗಾಗಿ ಇದೊಂದು ಪರ್ಚೇಸ್ ಮಾಡಿದೆ. ಇನ್ನೊಂದು ಅಂತ ಹೇಳಿದ್ರೆ ಅಂಬ್ರೆಲಾ, ಇದು ಕೂಡ ಅಷ್ಟೇ ವಿಶೇಷ. ಬ್ಲ್ಯಾಕ್ ಮತ್ತೆ ಬೇರೆ ಕಲರ್ಸ್ಗಳನ್ನ ನಾನು ನೋಡಿದ್ದೆ, ಪಿಂಕು ಬ್ಲ್ಯಾಕು ಎಲ್ಲ. ಇದು ಕಲರ್ ಇಷ್ಟ ಆಯ್ತು. ಇದು ಬಂದು ಮೆಹಂದಿ ಕಲರ್ ಇದೆ, ಸಿಟಿಜನ್ ಕಂಪನಿ, ಇದು ಚೆನ್ನಾಗಿ ಅನಿಸ್ತು. ಸೊ ಇದೊಂದು ಪರ್ಚೇಸ್ ಮಾಡಿದ್ವಿ. ಓಕೆ, ನಾನೇನು ನಿನ್ನೆ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಲ್ಲಿವರೆಗೆ ನಾನು ವಿಡಿಯೋ ನೋಡಿದ್ದಕ್ಕೆ